ಶಿವಕುಮಾರ್ ಪರವಾಗಿ ಸಾಕಷ್ಟು ಬ್ಯಾಟ್ ಬೀಸಿದ್ರು. ಒಂದು ನಂಬಿಕೆಯಿಂದ ನನಗೊಂದು ಜವಾಬ್ದಾರಿ ಸಿಕ್ಕಿದೆ, ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಕೆಲಸ ಮಾಡ್ತೀನಿ ಅಂತಂದ್ರು. ಇನ್ನು ಯಾರಿಗೆಲ್ಲ ಶಾಕ್ ಹಾಗಾದ್ರೆ ಈ ಪಟ್ಟಿ ಕೊಟ್ಟಿದೆ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಬಿಗ್ ಶಾಕ್. ಎರಡೇ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ. ಅಲ್ಲಿಗೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಎಸ್ಎಸ್ಎಂಗೆ ಸ್ಥಾನ ಸಿಕ್ಕಿಲ್ಲ ಸಚಿವರಾಗಿ. ಇನ್ನುಳಿದಂತೆ ಟಿ.ಬಿ. ಜಯಚಂದ್ರ ಅವರು ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಮಹಿಳಾ ಕೋಟಾದಲ್ಲಿ ಅವ್ರಿಗೆ ಅವಕಾಶ ಸಿಗಬಹುದು ಅಂತೇಳಿ ಲೆಕ್ಕಾಚಾರಗಳಿದ್ವು, ಚರ್ಚೆಗಳಾಗ್ತಾ ಇತ್ತು. ಅವ್ರಿಗೂ ಚಾನ್ಸ್ ಸಿಕ್ಕಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಮೊದಲ ಪಟ್ಟಿಯಲ್ಲೇ ಅವ್ರಿಗೆ ಅವಕಾಶ ಸಿಗಬಹುದು ಅಂತೇಳಿ ನಿರೀಕ್ಷೆಗಳಿತ್ತು. ಮೊದಲನೇ ಪಟ್ಟಿಯಲ್ಲಿ ಸಿಗಲಿಲ್ಲ. ಈಗ ಎರಡನೇ ಪಟ್ಟಿಯಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಎಚ್.ಸಿ. ಮಹದೇವಪ್ಪ ಅವರು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ಆದರೆ ಅವ್ರಿಗೂ ಈ ಸತಿ ಅವಕಾಶ ಸಿಕ್ಕಿಲ್ಲ. ಇನ್ನು ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಅವ್ರಿಗೂ ಅವಕಾಶ ಇಲ್ಲ. ಪ್ರಿಯಾಪಟ್ಟಣ ವೆಂಕಟೇಶ್ ಅವ್ರಿಗೂ ಕೂಡ ಮಂತ್ರಿ ಭಾಗ್ಯ ಈ ಸತಿ ಸಿಕ್ಕಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಆಪ್ತರಿಗೆ ಹೈಕಮಾಂಡ್ ಈ ಮುಖೇನ ಶಾಕ್ ಅನ್ನ ಕೊಡ್ತಾ. ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನ ಕೊಟ್ಟಿದ್ರು, ಇಲ್ಲ ಅಂತಲ್ಲ. ಆದ್ರೆ ಅವರು ಆಪ್ತರಿಗೆ ಸ್ಥಾನಮಾನ ಕೊಡಿಸುವಂತ ನಿಟ್ಟಿನಲ್ಲಿ ಸಂಪುಟದಲ್ಲಿ ಹಾಗಾದ್ರೆ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಲಿಲ್ವಾ? ರಿಜ್ವಾನ್ ಅರ್ಷದ್ ಮಾತಾಡ್ತಾರೆ. ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ನಾನು ಇದ್ರ ಬಗ್ಗೆ ಬಹಳ ನಾಲೆಜ್ ಇದೆ ಅಂತ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿರೋ ಖಾತೆ ಇದೆಯಾ ಸರ್? ನೋಡಿ, ಖಾತೆ ಹಂಚೋದು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರ. ಅವರು ಯಾರ ಮೇಲೆ ಯಾರಿಗೆ ಏನು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತಾರೆ ಅಂತ ಅವರ ಇದರಲ್ಲಿ ಆಲೋಚನೆಯಲ್ಲಿ ಬರುತ್ತೆ. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತೀನಿ. ಮುಸ್ಲಿಮರ ಪ್ರಾತಿನಿಧ್ಯದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಪಟ್ಟಿಯಲ್ಲಿ ಎರಡನೇ ಕ್ಯಾಬಿನೆಟ್ ಅಲ್ಲೂ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು. ನೋಡಿ, ಹಿಂದೆ ಒಂದು ಖಾದರ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಈ ಪಟ್ಟಿಯಲ್ಲಿ ಇಬ್ಬರನ್ನ ಅವಕಾಶ ಸಿಕ್ಕಿದೆ. 3 ಜನ ಸಚಿವರನ್ನು ಹಿಂದಿನ ಸರ್ಕಾರದಲ್ಲಿ ಇಬ್ಬರು ಇದ್ರು, ಈಗ 3 ಜನ ಆಗಿದ್ದೇವೆ. ಸೊ ಸಾಮಾಜಿಕ ನ್ಯಾಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಎಲ್ಲ ಜಾತಿ ಜನಾಂಗದ ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಟ್ಟಿದೆ. ಅಲ್ಪಸಂಖ್ಯಾತರು ಜಾರ್ಜ್ ಸಾಹೇಬರು ಸೇರಿ 4 ಜನ ಈಗ ಸಂಪುಟದಲ್ಲಿ ಇರ್ತೇವೆ. ಸೊ ಕಾಂಗ್ರೆಸ್ ಪಕ್ಷದಿಂದಾನೇ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಂದರೆ ಹೊಸೊಬ್ಬರಿಗೆ, ಅದರಲ್ಲೂ ಮುಖ್ಯವಾಗಿ ಯಂಗ್ಸ್ಟರ್ಸ್ಗಳಿಗೆ, ಹೊಸ ಹೊಸ ಆಲೋಚನೆ ಇಟ್ಕೊಂಡವರಿಗೆ ಅವಕಾಶ ಈ ಬಾರಿ ಸಿಕ್ಕದಂತಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಸುಮಾರು ಯಂಗ್ಸ್ಟರ್ಸ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅದು ಎಂದಿಗೂ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಹಿರಿಯ ಎಲ್ಲ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಎರಡನೇ ಪಟ್ಟಿ ಯುವ ಸಚಿವರ ಪಟ್ಟಿ ಆಗಿದೆ. ನಿಶ್ಚಿತವಾಗ್ಲೂ ಯುವ ವರ್ಗದ ಜನಸಂಖ್ಯೆ ಇಷ್ಟು ಹೆಚ್ಚಾಗಿ ಇರುವಾಗ ಯುವ ವರ್ಗದ ಅವರ ಭವಿಷ್ಯದ ಚಿಂತನೆ ರಾಜ್ಯದ ಸಂಪುಟದ ನಿರ್ಣಯಗಳಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಇದಿಷ್ಟು ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಅಜಯ್ ಸಿಂಗ್ ಅವರು ಕೂಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ. ನಮ್ಮ ರಿಪೋರ್ಟರ್ ಕೃಷ್ಣ ಅವರನ್ನು ಮಾತಾಡ್ಸಿದ್ದಾರೆ, ನೋಡೋಣ. ಈಗ ಸಚಿವರಾಗುವಂತ ಅಜಯ್ ಸಿಂಗ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಏನ್ ಹೇಳ್ತೀರಾ? ಮೊದಲ ರಿಯಾಕ್ಷನ್ ಏನು ಸರ್? ಈಗ ಡಿ ಕೆ ಶಿವಕುಮಾರ್ ನಿಮಗೆ ಕರೆ ಮಾಡಿ ಈಗ ಮಂತ್ರಿ ಸ್ಥಾನಕ್ಕೆ ಆಹ್ವಾನ ಮಾಡಿದ್ದಾರೆ ಸರ್, ಪದಗ್ರಹಣಕ್ಕೆ. ಬಹಳ ಸಂತೋಷ ಅನಿಸ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಎಲ್ಲ ವರಿಷ್ಠರು, ನಮ್ಮವರೆಲ್ಲ ಅಭಿಮಾನಿಗಳು, ಎಲ್ಲರೂ ಧರಮ್ ಸಿಂಗ್ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ನಾವು ಬಹಳ ಆತರದಿಂದ ಕಾಯ್ತಾ ಇದ್ವಿ ಯಾವಾಗ ನಮಗೆ ಒಂದು ಕರೆ ಬರ್ತದಂತ. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ಕರೆ ಮಾಡಿದ್ದಾರೆ ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಅಜಯ್ ಸಿಂಗ್ ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನು ಕಾರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಏನ್ ಕಾರಣ, ಏನ್ ರೀಸನ್ ಇಟ್ಕೊಂಡು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಎಲ್ಲ ಒಂದು ರೀತಿಯಿಂದ ನಾವು ಮಾಡಿರುವಂತಹ ನಮ್ಮ ಕಾರ್ಯವೈಖರಿ, ನಾವು ಮಾಡಿರುವಂತಹ ಒಂದು ಕೆಲಸ, ಹಿಂದೆ ಇರತಕ್ಕಂಥ ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ, ಚೀಫ್ ವಿಪ್ ಆಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿರುವಂತಹ ಒಂದು ಕೆಲಸವನ್ನು ಗಣನೆಯಲ್ಲಿಟ್ಟುಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಯಾವ ಖಾತೆ ಬಗ್ಗೆ ನಿರೀಕ್ಷೆ ಹೊಂದಿದ್ದೀರಿ ಸರ್? ತಾವು ಯುವಕರಾಗಿದ್ದೀರಿ, ಯುವ ಸಮುದಾಯ ಯಾಕಂದ್ರೆ ಸಾಕಷ್ಟು ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಒಂದು ವಿಚಾರ, ಮಂತ್ರಿ ಆಗುವಂತ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್? ಈ ಹಿಂದೆ ಅಜಯ್ ಸಿಂಗ್ ಅವರು ಆಗ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ, ಆದ್ರೆ ಕೊನೆಯ 2 ವರ್ಷದಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಎಲ್ಲ ಸಂತೋಷ ಅನಿಸ್ತಾ ಇದೆ. ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಶಿವರಾಜ್ ತಂಗಡಿಯವರಿಗೆ ಮತ್ತೊಮ್ಮೆ ಮಂತ್ರಿಗಿರಿ ಭಾಗ್ಯ ಸಿಗ್ತಾ ಇದೆ. ನಮ್ಮ ರಿಪೋರ್ಟರ್ ಆಶಿಕ್ ಅವರನ್ನು ಮಾತಾಡ್ತಾರೆ, ನೋಡೋಣ. ನಮ್ಮ ಜೊತೆಗೆ ನೂತನ ಸಚಿವನಾಗಿ ಆಯ್ಕೆಯಾಗಿರುವಂತಹ ಶಿವರಾಜ್ ತಂಗಡಿ ಅವರ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಯಾರು ಫೋನ್ ಮಾಡಿದ್ರು ಸರ್? ಬೆಳಗ್ಗೆ ಈಗ ನನಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಹಾಕಿ ಇದಕ್ಕೆ ರಾಜ್ಯಪಾಲ ಆಫೀಸಿಗೆ ಬರೋಕ್ಕೆ ಹೇಳಿದರು, ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ.
ನನಗೆ ಇದಕ್ಕೆಲ್ಲದಕ್ಕೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ನನಗೆ ಭಾಳ ವಿಶೇಷವಾದಂಥ ಒಂದು ಗೆಳೆತನದೊಳಗೆ ನನಗೆ ಒಂದು ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಕ್ಕೆಲ್ಲದಕ್ಕೂ ಒಂದು ಒಳ್ಳೆಯ ಸಂದೇಶ ಬರಬೇಕನ್ನೋದಕ್ಕೆ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ತಮ್ಮ ಗ್ರಾಮದೊಳಗೆ ತಮ್ಮ ಗ್ರಾಮದಾಗಿರುವಂಥ ದೇವ್ರ ಹತ್ರ ಒಂದು ಬೇಡಿಕೆ, ಒಂದು ಪೂಜೆ ಮಾಡಿ ಅದರ ಜೊತೆಗೆ ಅಲ್ಲಿದ್ದ ತಿರುಪತಿಗೆಲ್ಲ ಪಾದಯಾತ್ರೆಯನ್ನು ಮಾಡಿದ ನೋಡ್ತಾ ಇದ್ರೆ ಹೊಸೊಬ್ಬರಿಗೂ ಅವಕಾಶ ಸಿಕ್ಕದಂಗೆ ಆಗಿದೆ ಸರ್. ಪಟ್ಟಿ ಸಿಕ್ಕಿದೆ ಅಂತ ನನಗೂ ಅನಿಸ್ತಿದೆ. ಪಟ್ಟಿ ನೋಡಿಲ್ಲ ನಾನು, ಈಗ ನಿಮ್ಮ ಮಾಧ್ಯಮದೊಳಗೆ ನಾನು ನೋಡ್ತೀನಿ. ಬಟ್ ಹೈಕಮಾಂಡ್ ಎಲ್ಲವನ್ನು ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಕರ್ನಾಟಕ ಭಾಗದ ನಮ್ಮ ನಾಯಕರು. ಹಿಂಗಾಗಿ ನನಗೆ ಸಿಗಿತೈತೆ, ನಮ್ಮ ಭಾಗಕ್ಕೆ ಸಿಗಿತೈತೆ ಅಂತ ವಿಶ್ವಾಸದಿಂದ ಇದ್ದೀನಿ. ಇದಿಷ್ಟು ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿರುವಂತಹ ಶಿವರಾಜ್ ತಂಗಡಿ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಮತ್ತೆ ಮಂತ್ರಿಗಿರಿ ಭಾಗ್ಯ ಸಿಕ್ಕಿದೆ. ಅವರನ್ನ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಮಾತನಾಡಿಸ್ಯಾರೆ, ನೋಡೋಣ. ಕ್ಯಾಬಿನೆಟ್ಗೆ ಸೇರ್ತಿದ್ದಾರೆ, ಈಗ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಲಾಡ್ ಅವರು. ಅವ್ರನ್ನ ಕೇಳ ಸರ್, ಫಸ್ಟ್ ಎಷ್ಟು ಗಂಟೆಗೆ ನಿಮಗೆ ಕರೆ ಬಂತು, ಏನು ಹೇಳಿದ್ರು ಸರ್? ಸುಮಾರು ಒಂದು ಹಾಫ್ ಅನ್ ಅವರ್ ಹಿಂದಗಡೆ ಮುಖ್ಯಮಂತ್ರಿಗಳು ಕರೆ ಮಾಡಿದ್ರು. ಸೊ ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ, ಪ್ರಮಾಣ ವಚನಕ್ಕೆ ಬಾ ಅಂತ ಹೇಳಿದ್ರು. ಭಾಳ ಖುಷಿಯಾಗಿದೆ. ಓಕೆ, ಈ ಕಳೆದ ಬಾರಿ ಕಾರ್ಮಿಕ ಇಲಾಖೆನ ನಿರ್ವಹಿಸ್ತಿದ್ರಿ, ಈ ಬಾರಿ ಯಾವ ಇಲಾಖೆ ನಿರೀಕ್ಷೆಯಲ್ಲಿದೆ, ಯಾವ್ದು ಕೊಟ್ಟರು ನಿರ್ವಹಿಸ್ತೀರಾ ಏನು ಅಂತ? ಅಲ್ಲ, ಪ್ರಪ್ರಥಮದಲ್ಲಿ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಪುನಃ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಹೆಸರು ತರತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಇಚ್ಛೆ ಬಯಸ್ತೀನಿ. ಎರಡನೇ ಬಾರಿ ಸಂಪುಟ ಸೇರ್ತಿದ್ರ, ಸೊ ನಿಮ್ಮಿಂದ ಇನ್ನೇನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ಈಗ ಯಾವ ಖಾತೆ ಸಿಗುತ್ತೆ, ಅದ್ರ ಮೇಲೆ ಆ ಖಾತೆಯಲ್ಲಿ ಹೊಸತನ ಆಗಲಿ, ಹೊಸದೇನು ತರ್ಬೋದು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಓಕೆ, ಈಗ ಅನೇಕರು ಕೂಡ ಎರಡನೇ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು, ಸೊ ಅವ್ರನ್ನ ಯಾವ ರೀತಿ ಪಕ್ಷ ಮನವೊಲಿಸುವಂತ? ಹೈಕಮಾಂಡ್ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಮುಖ್ಯಮಂತ್ರಿಗಳು, ಹೈಕಮಾಂಡ್ ಇದೆ ಅದರ ಖಂಡಿತವಾಗ್ಲೂ ಭಾಳಷ್ಟು ಜನ ಆಕಾಂಕ್ಷಿ ಇದ್ರು. ಸೊ ಅವ್ರಿಗೆ ದುಃಖ ಆಗೇ ಆಗಿರುತ್ತೆ, ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಮನಸ್ತಾಪ ಆಗಿರುತ್ತೆ. ಅದು ಡೆಫಿನೆಟ್ಲಿ ಹೈಕಮಾಂಡ್ ಮಾತಾಡ್ತಾರೆ. ಓಕೆ, ನಿಮ್ಮ ಭಾಗದ ಜನರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಟೈಮ್? ಅಲ್ಲ, ಅವ್ರ ಆಶೀರ್ವಾದದಿಂದ ನಾನು ಇಲ್ಲಿ ಬೆಳೆದಿರ್ತಕ್ಕಂಥದ್ದು. ಸೊ ರಾಜಕಾರಣದಲ್ಲಿ ಯಾವಾಗಲೂ ಸೋಲು ಗೆಲುವು ಸಹಜ ಇದೆ. ಸೊ ಅವ್ರು ನನಗೆ ಎಲ್ಲಿವರೆಗೆ ಈ ಥರ ಅವಕಾಶ ಸಿಗುತ್ತೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಸಂವಿಧಾನ ಪರವಾಗಿರ್ತಕ್ಕಂಥ ಕೆಲಸಗಳನ್ನ, ಆಲೋಚನೆಗಳನ್ನ ಮಾಡದೆ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ, ಅದನ್ನ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛಿಸ್ತೀನಿ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳಾಗಿತ್ತು. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇನ್ನು ರುದ್ರಪ್ಪ ಲಮಾಣಿ ಅವ್ರಿಗೂ ಕೂಡ ಈ ಬಾರಿ ಮಂತ್ರಿಗಿರಿ ಭಾಗ್ಯ ಸಿಗ್ತಾ ಇದೆ. ಅವ್ರು ಮಾತಾಡಿದ್ದಾರೆ ನ್ಯೂಸ್ 18 ಬಳಿ, ನೋಡೋಣ. ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮಗೆ ರಾಜೀನಾಮೆ ಕೊಡಿ ಸ್ಪೀಕರ್ ಹುದ್ದೆಗೆ, ಮತ್ತು ನಿಮಗೆ ನಾವು 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ಆ ಆಹ್ವಾನವನ್ನು ಸ್ವೀಕರಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೂ, ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಖರ್ಗೆ ಸಾಹೇಬರಿಗೂ, ರಾಹುಲ್ ಗಾಂಧಿ, ವೇಣುಗೋಪಾಲ್, ನಮ್ಮ ಸುರ್ಜೇವಾಲಾ ಅವರಿಗೆ, ಹೈಕಮಾಂಡಿಗೆ ಒಟ್ಟಾರೆ ಅಭಿನಂದನೆಗಳನ್ನು ಸಲ್ಲಿಸಿ, ನಾವೆಲ್ಲರೂ ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಎಲ್ಲರೂ ಮಂತ್ರಿಗಳಿದ್ದಾಗ ಅದರ ಹುದ್ದೆ ಒಬ್ಬರಿಗೆ ಕೊಡ್ತಾರೆ. ಆದ್ದರಿಂದ ನಾನು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲರನ್ನೂ ಒಳಗೊಂಡು ಹೋಗ್ತೇನೆ. ಕಳೆದ ಬಾರಿನೂ ಕೂಡ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ.